ಇಸೋಪನ ನೀತಿ ಕಥೆಗಳನ್ನು ನಾವೆಲ್ಲ ಕೇಳಿದ್ದೇವೆ. ಮಕ್ಕಳಿಗೆಲ್ಲ ಬಹಳ ಆಸಕ್ತಿ ಹುಟ್ಟಿಸುವಂಥ ಕಥೆಗಳು ಇಸೋಪನ ನೀತಿ ಕಥೆಗಳು ಅಂತ. ಅತ್ಯಂತ ಕಡಿಮೆ ಮಾತುಗಳಲ್ಲಿ ದೊಡ್ಡ ಸತ್ಯವನ್ನು ತಿಳಿಸುವಂಥ ಕಥೆಗಳು ಯಾವ ಕಾಲಕ್ಕೂ ಸಲ್ಲುವಂಥವು. ಈಗ ನಾನು ಹೇಳುವಂಥ ಕಥೆ ಇಸೋಪ ಹೇಳಿದ ಕಥೆ ಅಲ್ಲ, ಇದು ಇಸೋಪಂದೇ ಕಥೆ. ಅವನ ಜೀವನದಲ್ಲೇ ನಡೆದಂಥ ಒಂದು ತುಂಬ ಸಣ್ಣ ಘಟನೆ, ಚಿಕ್ಕ ಘಟನೆ. ಒಂದು ದಿವಸ ಇಸೋಪನ ಮನೆ ಮುಂದೆ ಮಕ್ಕಳು ಆಟ ಆಡ್ತಿದ್ರು. ಇಸೋಪ ಮನೆಯಲ್ಲಿ ಏನೋ ಓದ್ತಾನೋ ಬರೀತಾನೋ ಕೂತಿದ್ದ. ಈ ಮಕ್ಕಳ ಕಿರುಚಾಟ ಹೆಚ್ಚಾಯಿತು, ಗದ್ದಲ ತಾರಕಕ್ಕೇರಿತು. ಇಸೋಪನ ಮನೆಯಲ್ಲಿ ಹುಡುಗ ಇದ್ದನಲ್ಲ, ಕೆಲಸ ಮಾಡೋಕೆ ಹುಡುಗ, ಅವ್ನು ಹೋಗಿ ಗದ್ದಲ ಮಾಡಬೇಡಿ, ಇಸೋಪರು ಬರೀತಾ ಇದ್ದಾರೆ, ತೊಂದರೆ ಮಾಡಬೇಡಿ, ಸುಮ್ಮನಿರಿ ಅಂಥೇಳಿ ಬಂದ. ಸ್ವಲ್ಪ ಹೊತ್ತು ಶಾಂತಿ ಬಂತು. ಮಕ್ಕಳು ಎಷ್ಟೋ ಸುಮ್ಮನಿರ್ತಾರೆ. ಪಿಸ ಪಿಸ ಗುಸು ಗುಸ ಮಾತು ಶುರು ಆಯಿತು. ಅದು ಮುಂದುವರೆದು ಮತ್ತೆ ಆಟ ಶುರು ಆಯಿತು. ಕದನ ಕೋಲಾಹಲ ಗದ್ದಲ ಶುರು ಆಯಿತು. ಈಗ ಇಸೋಪ ತಾನೇ ಹೊರಗೆ ಹೋದ. ಮಕ್ಕಳ ನೋಡಿ ನಕ್ಕ. ಮಕ್ಕಳು ಹೆದರಿದ್ರು. ಇಸೋಪ ದೊಡ್ಡ ಮನುಷ್ಯ, ಬಂದು ಬೈತಾನೆ ಅಂದ್ಕೊಂಡಿದ್ರು. ಅವ್ನು ನಕ್ಕ ತಕ್ಷಣ ತಾವು ನಕ್ಕರು. ಯಾವ ಆಟ ಆಡ್ತಿದ್ದೀರಿ ಅಂತ ಕೇಳಿದ. ಓ, ಈ ಆಟನಾ? ಓಹೋ, ನನಗೂ ಬರುತ್ತೆ ಆಡೋದಕ್ಕೆ, ನಾನು ನಿಮ್ಮ ಜೊತೆಗೆ ಬರಲ್ಲ ಆಟಕ್ಕೆ ಅಂತ ಕೇಳಿದ. ಮಕ್ಕಳು ಖುಷಿಯಿಂದ ಬನ್ನಿ ಬನ್ನಿ ಅಂದರು. ಆಟ ಶುರು ಆಯಿತು. 10 ನಿಮಿಷದೊಳಗೆ ಇಸೋಪ ತನ್ನ ವಯಸ್ಸನ್ನು ಮರೆತ, ತನ್ನ ಹುದ್ದೆ, ತನ್ನ ಗೌರವ ಎಲ್ಲ ಮರೆತ, ತನ್ಮಯನಾಗಿ ಮತ್ತು ಮಗುವಾಗಿ ಅವ್ರ ಜೊತೆಗೆ ಆಟ ಆಡೋಕ್ಕೆ ಶುರು ಮಾಡಿದ. ನನಗೊಂದು ನಂಬಿಕೆ ಇದೆ ಸ್ನೇಹಿತರೆ, ಮಕ್ಕಳ ಜೊತೆಗೆ ಆಡುವಾಗ ನಾವು ಮಕ್ಕಳೇ ಆಗಬೇಕು. ದೊಡ್ಡವರಾಗಿ ನಿಂತ್ಕೊಂಡ್ರೆ ಅವ್ರ ಪ್ರಪಂಚ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈಗ ಇಸೋಪ ಮಕ್ಕಳಂಗೆ ಸೇರ್ಕೊಂಡ್ಬಿಟ್ಟಿದ್ನಲ್ಲ, ಗದ್ದಲ ಮಾಡೋದ್ರಲ್ಲಿ ಇವನೇ ಮುಖ್ಯ ಆಗಿಬಿಟ್ಟ. ಮಕ್ಕಳು ಗದ್ದಲ ಮಾಡ್ತಿದ್ರು, ಅವ್ರಿಗಿಂತ ಇವನೇ ಜೋರಿ ಗದ್ದಲ ಮಾಡೋಕ್ಕೆ ಶುರು ಮಾಡಿದ. ಆ ಹೊತ್ತಿನಲ್ಲಿ ಒಬ್ಬರು ಹಿರಿಯರು ಅದೇ ಮಾರ್ಗವಾಗಿ ಹೋಗ್ತಾಯಿದ್ರು. ಮಕ್ಕಳ ಗದ್ದಲ ನೋಡಿ ಬಂದರು. ಒಂದು ಕ್ಷಣಕಾಲ ನಿಂತು ನೋಡಿದರು. ಆಶ್ಚರ್ಯ ಆಯಿತು ಅವ್ರಿಗೆ. ಅಯ್ಯೋ ಕರ್ಮ, ಆ ಮಕ್ಕಳಿಗಿಂತ ಪುಟ್ಟ ಮಗುವಾಗಿ ಆಡ್ತಾ ಇದ್ದಾನಲ್ಲಪ್ಪ ಹಿರಿಯ ಇಸೋಪ, ದೊಡ್ಡ ವಯಸ್ಸಾದವನಿವನು. ಅವರಿಗೆ ಇಸೋಪನ ಮೇಲೆ ಬಹಳ ಗೌರವ. ಅಲ್ಲೇ ನಿಂತರು. ಆಟ ಮುಗಿದ ಮೇಲೆ ಮಕ್ಕಳ ತಮ್ಮ ಮನೆಗೆ ಹೋದರು. ಮುಖ ತುಂಬ ಸಂತೃಪ್ತಿ ಹರಡಿಕೊಂಡು ಇಸೋಪ ಮುಂದೆ ಬಂದ. ಅವನ ಕೈ ಮುಗಿದ್ರು. ಆತ ನಮಸ್ಕಾರ ಮಾಡಿದ. ಹಿರಿಯರು ಕೇಳಿದರು, ನನಗೆ ವಿಚಿತ್ರವಾಗಿ ಕಾಣ್ತದೆ ಇಸೋಪ ಅವರೇ, ತಮ್ಮಂಥ ಜ್ಞಾನಿಗಳು ಈ ಪುಟ್ಟ ಮಕ್ಕಳ ಜೊತೆ ಹಿಂಗೆ ಆಟ ಆಡಿ ಸಮಯ ವ್ಯರ್ಥ ಮಾಡ್ತೀರಿ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಸಮಯ ವ್ಯರ್ಥ ಅಲ್ವಾ? ಅದೇ ಒಂದು ತಾಸನ್ನು ತಾವೇನಾದರೂ ಬರೆದಿದ್ದರೆ ಓದಿದರೆ ಜನಕ್ಕೆ ಪ್ರಯೋಜನ ಆಗಿರೋದಲ್ವಾ? ಹೌದಾ ಸ್ವಾಮಿ, ಒಂದು ನಿಮಿಷ ಕೊಡಿ ಅಂತ ಮನೆ ಒಳಗೆ ಹೋದ. ಒಂದು ಬಿಲ್ಲು ಬಾಣ ತೊಗೊಂಬಂದ. ಬಿದಿರಿನ ಬಿಲ್ಲು, ಮೇಲೊಂದು ಕಡೆ ಹಗ್ಗ ಇದೆ, ಕಟ್ಟಿಲ್ಲ, ಅದನ್ನು ಹಾಗೆ ಇಟ್ಟಿದ್ದಾನೆ, ಬಿಗಿದು ಕಟ್ಟಿಲ್ಲ. ಇದನ್ನು ನೋಡಿ ಅಂತಂದ. ಬಿದಿರು ನೇರವಾಗೇ ಇತ್ತದು. ಅವ್ನು ಬಂದವನಿಗೆ ಅರ್ಥ ಆಗಲಿಲ್ಲ. ಏನು ಸ್ವಾಮಿ ಇದು, ಈ ಬಿದಿರು ಯಾಕೆ ತೋರಿಸಿದ್ರಿ, ನಾನು ಕೇಳಿದ್ದೇನು ನೀವು ಮಾಡ್ತೀರೇನು ಅಂತ. ಆಗ ಇಸೋಪ ಹೇಳಿದ, ಸ್ವಾಮಿ, ಈ ಬಿದಿರಿನ ಬಿಲ್ ಇದೆಯಲ್ಲ, ನಾನು ಯಾವಾಗಲೂ ಬಿಗಿದು ಕಟ್ಟಿದ್ರೆ, ಹಗ್ಗ ಕಟ್ಟೇ ಇಟ್ಟಿದ್ರೆ ಅದು ಹಾಗೆ ಮಣ್ಕೊಂಬಿಡುತ್ತೆ. ಮೊದಲಿನ ಬಿಗಿತ ಕಳ್ಕೊಂಬಿಡ್ತದೆ, ಸಡ್ಲಾಗ್ತದೆ. ನಾವೇನು ಮಾಡ್ಬೇಕು ಹೇಳಿ? ಆವಾಗ ಅವಶ್ಯ ಇದ್ದಾಗ ಮಾತ್ರ ಅದನ್ನು ಬಿಗಿದು ಕಟ್ಟಿದಾಗ ಚೆನ್ನಾಗಿ ಬಿಗಿ ಇರುತ್ತೆ, ಬಾಣ ಹೇಳ್ದಲ್ಲಿ ಹೋಗುತ್ತೆ. ನೀವು ಯಾವಾಗಲೂ ಬಿಗಿ ಇಟ್ಟಿದ್ರೆ ಅದು ತನ್ನ ತೀಕ್ಷ್ಣತೆಯನ್ನು ಕಳ್ಕೊಂಬಿಡುತ್ತೆ. ಅದು ಹಾಗೆ ಮಣದೇ ಕೂತಿರುತ್ತೆ, ದಾರಕ್ಕೆ ಆ ಪ್ರೆಷರ್ ಬರೋದಿಲ್ಲ. ಹೇಳ್ದ, ಯಾವಾಗ ಬೇಕೋ ಆಗ ಮಾತ್ರ ಬಗ್ಗಿಸಿದಾಗ ಮಾತ್ರ ಬಿಗಿ ಉಳ್ಕೊಳ್ಳುತ್ತೆ, ಉತ್ತಮ ಬಿಲ್ ಆಗ್ತದೆ. ಮನುಷ್ಯರು ಹಾಗೆ ಸ್ವಾಮಿ, ಸದಾ ದುಡಿತದಲ್ಲಿ ಚಿಂತನೆಯಲ್ಲಿ ತೊಡಗಿದರೆ ಮಿದುಳು ತನ್ನ ತೀಕ್ಷ್ಣತೆಯನ್ನು ಕಳ್ಕೊಂಡ್ಬಿಡ್ತದೆ. ಅದಕ್ಕೆ ಆಗಾಗ ವಿರಾಮ ತಗೊಳ್ಳೋದು ಒಳ್ಳೆಯದು. ನನಗನ್ಸಿದ್ದೇನು ಅಂದರೆ, ನಿಮ್ಮ ಮನಸ್ಸು ಸ್ವಚ್ಛ ಆಗಬೇಕಾದ್ರೆ ಆ ಮುಗ್ಧ ಮನಸ್ಸಿನ ಮಕ್ಕಳ ಜೊತೆಗೆ ಒಂದು ಅರ್ಧ ಗಂಟೆ ಆಡಿ ನೋಡಿ ಹೇಗೆ ನಿಮ್ಮ ಬುದ್ಧಿ ಚುರುಕಾಗ್ತದೆ ಅಂತ. ಯಾವಾಗಲೂ ಬುದ್ಧಿ ವಿಶ್ರಾಂತಿಯಲ್ಲಿರ್ತದೆ, ಸದಾ ಸಿದ್ಧತೆಯಲ್ಲಿರ್ತದೆ. ಅದಕ್ಕೆ ನಾನು ಹೇಳೋದು, ದೇಹದ ಹಾಗೆಯೇ ಮನಸ್ಸು ಬುದ್ಧಿಗಳು ಕೂಡ ವಿಶ್ರಾಂತಿಯನ್ನು ಅಪೇಕ್ಷೆ ಮಾಡ್ತವೆ. ಆ ವಿಶ್ರಾಂತಿ ಮನಸ್ಸಿಗೆ ಹೊಸ ಶಕ್ತಿಯನ್ನು ಕೊಡುತ್ತದೆ ಮತ್ತು ಹೆಚ್ಚು ಸೃಜನಶೀಲತೆಯನ್ನು ತರೋದಕ್ಕೆ ಅವಕಾಶ ಮಾಡಿಕೊಡುತ್ತೆ.